ಒಂದು ಮಂಜು ಮುಚ್ಚಿದ ಹಳ್ಳಿ, ಮಾಯಾಗ್ರಾಮ. ಇಲ್ಲಿ ಸ್ಟ್ರೇಂಜ್ ಅನಿಸಿದ ಘಟನೆಗಳು ನಡೆಯುತ್ತಿವೆ. ಸೂರ್ಯೋದಯಕ್ಕೂ ಮುನ್ನ 4 ಗೆಳೆಯರು. ನಿತ್ಯ, ಬುದ್ಧಿವಂತೆ, ಹನು, ಕುತೂಹಲದ ಹುಡುಗಿ, ಹರ್ಷ, ಧೈರ್ಯವಂತ ಮತ್ತು ಮನೋಹರ್, ತಂತ್ರಜ್ಞಾನ ಪ್ರಿಯ. ಹಳ್ಳಿಗೆ ಬರುವ ಕರೆಯೊಂದು ಸಿಗುತ್ತದೆ. ಈ ಕರೆಯ ಜೊತೆ ಒಂದು ಟಿಪ್ಪಣಿ: ನೀವು 10 ರಹಸ್ಯ ಪಜಲುಗಳನ್ನು ಬಗೆಹರಿಸಿದರೆ ಈ ಹಳ್ಳಿಯ ಶಾಪವನ್ನು ಮುರಿಯಬಹುದು. ಈ ಪಜಲುಗಳನ್ನು ಕೊಟ್ಟವರು ಯಾರು? ಯಾಕೆ? ಗೆಳೆಯರ ತಂಡ ಈ ರಹಸ್ಯವನ್ನು ಬಗೆಹರಿಸಲು ಮುಂದೆ ನಡೆಯುತ್ತಾರೆ. ಮಕ್ಕಳು ಹಳೆಯ ಶಾಲೆಯೊಳಗೆ ಹೋಗಿ ಪೆಟ್ಟಿಗೆ ತೆಗೆಯುತ್ತಾರೆ. ಅದರಿಂದ ಹೊಳೆಯುವ ಪಜಲ್ ಹೊರಬರುತ್ತದೆ. ಆ ಫಸ್ಟ್ನೇ ಪಜಲ್ ಯಾವುದಂದ್ರೆ, ನಾನಿಲ್ಲದಿದ್ದರೆ ಬೆಳಕು ಹಸುರಾಗುತ್ತೆ, ನನ್ನೊಂದಿಗೆ ಎಲ್ಲವೂ ಕತ್ತಲೆ. ನೋಡೋಣ ಯಾರ್ಯಾರು ಆನ್ಸರ್ ಮಾಡ್ತಾರೆ ಅಂತ. ಗೆಸ್ ಮಾಡಿ ಆನ್ಸರ್ ವಿತಿನ್ 10 seconds. ಆನ್ಸರ್ ಕತ್ತಲೆ. ನೆಕ್ಸ್ಟ್ ಪಜಲ್: ನಾನೊಬ್ಬನು ಪ್ರತಿಬಿಂಬಿಸುತ್ತೇನೆ, ಆದರೆ ನನ್ನ ರೂಪವಿಲ್ಲ. ಆನ್ಸರ್ ಗೆಸ್ ಮಾಡಿ. ಆನ್ಸರ್ 2. ನೆಕ್ಸ್ಟ್ ಪಜಲ್: ನನ್ನೊಳಗೆ ಬಿದ್ದರೆ ಹೊರಬರುವುದು ಕಷ್ಟ. ಆನ್ಸರ್ ಗೆಸ್ ಮಾಡಿ. ಆನ್ಸರ್ ಕನಸು. ನೆಕ್ಸ್ಟ್ ಪಜಲ್: ಇದ್ದರೂ ಕಾಣುವುದಿಲ್ಲ, ಹೋದರೂ ಮರೆಯಾಗುವುದಿಲ್ಲ. ಆನ್ಸರ್ ಗೆಸ್ ಮಾಡಿ. ಆನ್ಸರ್ ಸ್ಮೃತಿ. ನೆಕ್ಸ್ಟ್ ಪಜಲ್: ನಾನು ಬಂದದ್ದು ಯಾರಿಗೂ ಗೊತ್ತಾಗಲ್ಲ. ಆನ್ಸರ್ ಗೆಸ್ ಮಾಡಿ. ಆನ್ಸರ್ ಮರಣ. ನೆಕ್ಸ್ಟ್ ಪಜಲ್: ನಾನಿಲ್ಲದರೂ ಸಮಯ ಸಾಗುತ್ತೆ, ನನಗೆ ಹೃದಯದ ತಾಳವಿದೆ. ಆನ್ಸರ್ ಗೆಸ್ ಮಾಡಿ. ಆನ್ಸರ್ ಗಡಿಯಾರ. ನೆಕ್ಸ್ಟ್ ಪಜಲ್: ನನಗೆ ನಿಜವಿಲ್ಲ, ಆದರೆ ನನ್ನ ಪ್ರಭಾವ ಹಾರ್ಮೋನ್ ಅನ್ನು ಬದಲಾಯಿಸುತ್ತದೆ. ಆನ್ಸರ್ ಗೆಸ್ ಮಾಡಿ. ಆನ್ಸರ್ ಭಯ. ನೆಕ್ಸ್ಟ್ ಪಜಲ್: ನಾನಿಲ್ಲದಿದ್ದರೆ ನಗು ಕೂಡ ಕಳೆದು ಹೋಗುತ್ತದೆ. ಆನ್ಸರ್ ಗೆಸ್ ಮಾಡಿ. ಆನ್ಸರ್ ಬೆಳಕು. ನೆಕ್ಸ್ಟ್ ಪಜಲ್: ನನ್ನನ್ನು ನೋಡಲು ಆಗಲ್ಲ, ಆದರೆ ನಾನು ಎಲ್ಲೆಲ್ಲೂ ಇರುತ್ತೇನೆ. ಆನ್ಸರ್ ಗೆಸ್ ಮಾಡಿ. ಆನ್ಸರ್ ಇಸ್ ಗಾಳಿ. ನೆಕ್ಸ್ಟ್ ಪಜಲ್: ನಾನು ಕಾಣಿಸುವುದಿಲ್ಲ, ಆದರೆ ನನ್ನ ಪಥ ಮಾತ್ರ ನಿತ್ಯ. ಆನ್ಸರ್ ಗೆಸ್ ಮಾಡಿ. ಆನ್ಸರ್ ಸಮಯ. ಮಕ್ಕಳು 10 ಪಜಲ್ಗೂ ಆನ್ಸರ್ ಮಾಡ್ತಾರೆ.
ಮಕ್ಕಳು ದೇವಾಲಯದ ಹೊರಗೆ ನಿಂತು ಮುಗ್ಧ ನಗೆಯೊಂದಿಗೆ ಗೆಲುವಿನ ಸಂಭ್ರಮವನ್ನು ಆಚರಿಸುತ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.